ಗೈಸ್, ನನ್ನ ಈ ಒಂದು ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಆಗಿ ಗಿಡಗಳನ್ನ ಯಾವ ಥರ ಬೆಳೆಯುವಂಥದ್ದು, ತರಕಾರಿ, ಸೊಪ್ಪು ಈ ಥರದನ್ನೆಲ್ಲ ಹೇಗೆ ಬೆಳೆಯುವಂಥದ್ದು, ಹಾಗೆ ನಾವು ಬೆಳೆಯೋದಕ್ಕೆ ಮಣ್ಣಿನ ಜೊತೆಗೆ ಏನೇನೆಲ್ಲ ಸೇರಿಸ್ಕೊಬೇಕಾಗತ್ತೆ, ಹಾಗೆ ಗಿಡಗಳೆಲ್ಲ ಬೆಳೆದ ನಂತರ ನಾವು ಹುಳ ಬರ್ದಿರೋ ಥರ ಯಾವ ರೀತಿ ನಾವು ಸ್ಪ್ರೇಗಳನ್ನ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಗೈಸ್, ನಾನು ಇವಾಗ ಹಾಗಲಕಾಯಿ ಸೀಡ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಹಂಬಜಲ್. ಗೈಸ್, ಇವತ್ತು ನಾನು ಮಾಡ್ತಿದ್ದೀನಿ ಪ್ಲಾಂಟೇಶನ್ನು. ಅಂದರೆ ನಾವು ಮಣ್ಣಿಗೆ ಕೋಕೋ ಪೀಟ್ನ ಯಾವ ಥರ ಮಿಕ್ಸ್ ಮಾಡಿಕೊಂಡು ನಾವು ಪ್ಲಾಂಟೇಶನ್ ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಎಲ್ಲರೂ ನೋಡಿ, ತುಂಬ ಯೂಸ್ ಆಗುವಂಥ ಒಂದು ವಿಡಿಯೋ ಇದು. ಗಾರ್ಡನಿಂಗ್ ಮಾಡುವಂಥವ್ರಿಗೆ, ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸುವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ನಾನು ಯಾವ ಥರ ಗಿಡಗಳನ್ನ ಬೆಳೆಸ್ತೀನಿ, ಯಾವ ಥರ ಗಿಡಗಳನ್ನ ನಾನು ಹಾಕ್ತೀನಿ ಅಂತೆಲ್ಲನೂ ತೋರಿಸ್ತೀನಿ. ಇವಾಗ ಕೋಕೋ ಫಿಟ್ನ ಯಾವ ಥರ ಮಿಕ್ಸ್ ಮಾಡೋದು ಮಣ್ಣಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇದು ಮಿಸ್ ಮಾಡ್ಕೊಳ್ಳದೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಗೈಸ್, ಮಣ್ಣನ್ನು ತಂದು ನಾವು ಈ ಥರ ಒಂದು ಕಡೆಗೆ ಸುರ್ಕೊಬೇಕಾಗತ್ತೆ. ಜುಬೇರ್ ಹಾಗಾಗಿ ಸುರಿತಾ ಇದ್ದಾನೆ. ಎಲ್ಲನೂ ಒಂದು ಕಡೆಗೆ ಸುರಿದ್ಬಿಟ್ಟು ಇದಕ್ಕೆ ಕೋಕೋ ಫಿಟ್ನ ನಾವು ಮಿಕ್ಸ್ ಮಾಡ್ಕೊಬೇಕು. ಹಾಗಾಗಿ ಜುಬೇರ್ ಒಂದು ಕಡೆಗೆ ಸುರಿದು ಎಲ್ಲ ರೆಡಿ ಮಾಡ್ಕೊತಿದ್ದಾನೆ. ನೀವು ನೋಡ್ತಿರ್ಬೋದು, ಮಣ್ಣು ತುಂಬ ಚೆನ್ನಾಗಿದೆ. ರೆಡ್ಡಿಸ್ ಆಗಿ ಕೆಂಪು ಮಣ್ಣನ್ನು ನಾವು ತಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಕಲ್ಲು ಮತ್ತು ಏನು ಎಕ್ಸ್ಟ್ರಾಸ್ ಇರುತ್ತೆ, ಪ್ಲಾಸ್ಟಿಕ್, ಈ ಥರದನ್ನೆಲ್ಲ ತೆಗೆದು ಡಿವೈಡ್ ಮಾಡ್ಕೊಬೇಕು. ಫಸ್ಟ್ ಇದರಲ್ಲಿ ಮಣ್ಣು ಹಾಕ್ಕೊಂಡೆ, ಇದ್ರ ಕಲ್ಲು ಮತ್ತೆ ಕಸ ಎಲ್ಲ ಇರುತ್ತಲ್ಲ, ಪ್ಲಾಸ್ಟಿಕ್ ಬೇರೆ ಕಟ್ಟಿ ಅವೆಲ್ಲ ತೆಗೆದ್ಬಿಟ್ಟು ಫಿಲ್ಟರ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ಮಣ್ಣು ತುಂಬ ಚೆನ್ನಾಗಿದೆ. ಫುಲ್ಲು ಡ್ರೈ ಮರಳು ಬರುತ್ತಲ್ಲ, ಆ ಥರದ ಮಣ್ಣು ಕೂಡ ನಾವು ತರಬಾರ್ದು. ಹಾಗೆ ಫುಲ್ ಕಲ್ಲು ಈ ಥರ ಇರೋದನ್ನು ಕೂಡ ತರಬಾರ್ದು. ಈ ಥರ ಕೆಂಪು ಮಣ್ಣನ್ನು ತಂದು ನಾವು ಪ್ಲಾಂಟೇಶನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಯಾವುದೇ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋಂಥ ಮಣ್ಣು ಕೂಡ ಅಲ್ಲ, ಹಾಗೆ ಯಾವುದೇ ಒಂದು ನರ್ಸರಿಯಲ್ಲಿ ತಂದಿರುವಂಥ ಮಣ್ಣು ಕೂಡ ಅಲ್ಲ. ಹೀಗೆ ನಮ್ಮ ಮನೆ ಹತ್ರ ಇರುವಂಥ ಮಣ್ಣನ್ನೇ ನಾವು ತುಂಬಿಕೊಂಡಿರುವಂಥದ್ದು. ಆಲ್ಮೋಸ್ಟ್ ಸಿಟಿ ಭಾಗದಲ್ಲಿರುವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಹೀಗೆ ಇಲ್ಲಿ ಯಾವುದೇ ನೆಲದಲ್ಲಿ ಹಾಕುವಂಥ ಒಂದು ಜಾಗನೂ ಕೂಡ ಇಲ್ಲಿ ಸಿಗಲ್ಲ. ಯಾಕಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಮನೆಗಳನ್ನ ಕಟ್ಟಿಬಿಟ್ಟಿರ್ತಾರೆ. ಮುಂದೆ ಇದಕ್ಕೋಸ್ಕರನೇ ಕಾರ್ ಪಾರ್ಕಿಂಗ್ಗೆ ಬಿಟ್ಬಿಟ್ಟಿರ್ತಾರೆ. ಯಾವುದೇ ರೀತಿ ಮಣ್ಣು ನೆಲಗಳು ಇಲ್ಲಿ ಸಿಗಲ್ಲ. ಸೊ ಹಂಗಾಗಿ ಪಾಟ್ಗಳಲ್ಲಿ ನಾವು ನೆಟ್ಕೊಬೇಕಾಗತ್ತೆ. ಪಾಟ್ಗಳಲ್ಲಿ ನೆಡಬೇಕು ಅಂತ ಹೇಳಿದ್ರೆ ಈ ಥರ ನಾವು ಪಾಟ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಪಾಟ್ಗಳಲ್ಲೇ ಗಿಡಗಳನ್ನ ಹಾಕೊಬೇಕಾಗತ್ತೆ. ಯಾವುದೇ ಗಿಡಗಳನ್ನ ನಾವು ಹಾಕಬೇಕು ಅಂತ ಹೇಳಿದ್ರು ಪಾಟ್ಗಳಲ್ಲೇ ಹಾಕೊಬೇಕಾಗತ್ತೆ. ಹಾಗಾಗಿ ನಾವು ಇಂಥ ಮಣ್ಣು ಜೊತೆಗೆ ನಾವು ಕೋಕೋ ಪೀಟ್ನ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ. ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಗಿಡಗಳೆಲ್ಲ ಹೆಲ್ದಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಯಾವುದೇ ಸೊಪ್ಪನ್ನ ತರ್ಬೋದು, ಮಾರ್ಕೆಟಲ್ಲಿ ತರಕಾರಿಗಳನ್ನ ತರ್ಬೋದು, ಅದು ಹೆಲ್ದಿಯಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಔಷಧಿಗಳನ್ನ ಸ್ಪ್ರೇ ಮಾಡಿರ್ತಾರೆ, ತುಂಬ ಔಷಧಿ ಮೆಡಿಷನ್ಗಳನ್ನ ಹಾಕಿರ್ತಾರೆ. ಸೊ ನಾವು ಹೆಲ್ದಿಯಾಗಿ ತಿನ್ನೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಸ್ವಲ್ಪ ಮನೆಯಲ್ಲೇ ಪಾಟಲ್ಲಿ ಬೆಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ನಾವು ಅರ್ಜೆಂಟಾಗಿ ಏನಾದರೂ ಸೊಪ್ಪುಗಳು ಬೇಕು, ಇಲ್ಲ ಕೊತ್ತಂಬರಿ ಸೊಪ್ಪು ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಯೂಸ್ ಮಾಡ್ತೀವಿ. ಈ ಥರದ್ದೆಲ್ಲ ಬೇಕು, ಪಾಲಕ್ ಸೊಪ್ಪು ಬೇಕು, ಈ ಥರದ್ದೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ತಕ್ಷಣ ಹೋಗಿ ತರೋಕ್ಕಾಗಲ್ಲ. ಆಗ ಸ್ವಲ್ಪ ನಾವು ಇಲ್ಲಿ ಇದ್ದರೆ ಕಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಸೊಪ್ಪುಗಳನ್ನೆಲ್ಲ ಹಾಕೋಣ, ಹಾಗೆ ಸ್ವಲ್ಪ ಗಿಡಗಳನ್ನೂ ಕೂಡ ಹಾಕೋಣ ಅಂತ ಹೇಳಿ ಈ ಥರ ರೆಡಿ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಗೊಬ್ಬರದೊಳ ಇದೆ ಇಲ್ಲಿ. ಇದಕ್ಕೆ ಗೊಬ್ಬರದೊಳ ಅಂತೇಳಿ ಕರೀತಾರೆ. ಮಣ್ಣಲ್ಲಿ ಸಿಗುತ್ತೆ ಅಥವಾ ಗೊಬ್ಬರದಲ್ಲಿ ಸಿಗುತ್ತೆ.
ಎಲ್ಲ ತೆಗ್ದಾಯ್ತು. ಇವಾಗ ನೀಟಾಗಿ ಅದನ್ನ ರೆಡಿ ಮಾಡ್ಕೊಂಡು ನಾವು ಈ ಗಿಡಗಳಿಗೆ ತರಕಾರಿಗೆ ಇರ್ಬೋದು, ಸೊಪ್ಪಿಗೆ ಇರ್ಬೋದು, ಯಾವುದೇ ಒಂದು ಔಷಧಿಗಳನ್ನ ಸ್ಪ್ರೇ ಮಾಡದೆ, ಯಾವುದೇ ಒಂದು ಮೆಡಿಷನ್ಗಳನ್ನ ಸ್ಪ್ರೇ ಮಾಡದೆ ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಇದಕ್ಕೆ ಯೂಸ್ ಮಾಡೋವಂಥದ್ದು, ಇದಕ್ಕೆ ಅರಿಶಿನ, ಮಜ್ಜಿಗೆ ಹಾಗೂ ಅಕ್ಕಿ ತೊಳೆದ ನೀರು ಮತ್ತು ಹಿಂಗು, ಈ 4 ಕೂಡ ಫರ್ಮೆಂಟೆಡ್ ಮಾಡಿ ಒಂದು ವಾರ ಅದನ್ನು ನಾವು ಸ್ಪ್ರೇ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಯಾವುದೇ ಹುಳ ಹುಪ್ಪಟೆಗಳು ಕೂಡ ಗಿಡಗಳಿಗೆ ಹೊಡೆಯಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಮೀರಿ ಏನಾದರೂ ಹುಳಗಳೇನಾದರೂ ಬಂತು ಗಿಡ ಎಲೆಗಳಿಗೆ ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿನ ಉದುರಿಸೋದ್ರಿಂದ ಆ ಹುಳಗಳು ಸಾಯುತ್ತೆ. ಯಾವುದೇ ಕಾರಣಕ್ಕೂ ಇನ್ನೂ ಹುಳಗಳು ಅಷ್ಟು ಬರಲ್ಲ. ಗೈಸ್, ಈ ಥರ ಆರ್ಗ್ಯಾನಿಕ್ಕಾಗೆ ಬೆಳಿಬೇಕು ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದ್ದೀವಿ. ನಾವು ಯಾವಾಗಲೂ ಇಷ್ಟು ದಿನವೂ ಅಷ್ಟೇ ನಾವು ಪಾಲಕ್ ಸೊಪ್ಪು ಇದನ್ನೆಲ್ಲ ಆಲ್ಮೋಸ್ಟ್ ತುಂಬ ವರ್ಷದಿಂದನೇ ಬೆಳಿತೀವಿ. ಆವಾಗಲಿಂದನೂ ಅಷ್ಟೇ ನಾವು ಆ ಥರ ಆರ್ಗ್ಯಾನಿಕ್ಕಾಗೆ ಬೆಳಿತಿರೋ ಅಂಥದ್ದು. ಎಲ್ಲನೂ ಮಿಕ್ಸ್ ಮಾಡಿ ಯಾವ ಥರ ಫರ್ಮೆಂಟೆಡ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ಒಂದಿನ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಈ ಥರ ಪಾಟ್ಗಳನ್ನ ನಾವು ಪರ್ಚೇಸ್ ಮಾಡೋದ್ರಿಂದ ಯಾವುದೇ ಒಂದು ತರಕಾರಿಗಳನ್ನ ಹಾಕೊಬೋದು, ಸೊಪ್ಪುಗಳನ್ನ ಹಾಕೊಬೋದು, ನಾವು ಹಬ್ಬೋ ಅಂಥ ತರಕಾರಿಗಳ್ನು ಕೂಡ ಹಾಕೊಬೋದು. ಇವಾಗ ಅದಕ್ಕೆಲ್ಲ ಆಲ್ಮೋಸ್ಟ್ ಆಪ್ಷನ್ ಇದೆ. ಅಂದರೆ ಗೋಡೆಗಳಿಗೆ ನಾವು ಹಬ್ಸ್ಕೊಳ್ಳೋದಿರ್ಬೋದು ಅಥವಾ ಕಾಂಪೌಂಡ್ ಮೇಲೆ ಹಬ್ಸ್ಕೊಳ್ಳೋದಿರ್ಬೋದು, ಇದಕ್ಕೆಲ್ಲ ಸ್ಟಿಕ್ ಮಾಡುವಂಥವು ಕೂಡ ಬರ್ತವೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು, ತುಂಬ ಕಷ್ಟ ಏನಾಗಲ್ಲ. ರೆಂಟೆಡ್ ಹೌಸಲ್ಲೇ ಇದ್ರೂ ಕೂಡ ನಮಗೆ ಪ್ಲೇಸ್ ತುಂಬ ಚೆನ್ನಾಗಿದೆ ಇಟ್ಕೊಳ್ಳಿಕ್ಕೆ, ಪಾಟೆಲ್ಲ ಇಟ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಅದರಲ್ಲೂ ನನಗಿಂತ ಗಾರ್ಡನಿಂಗ್ ಮಾಡೋದಂದರೆ ಅರವಿಂದ್ಗೆ ತುಂಬ ಇಷ್ಟ. ಅವರಂತೂ ತುಂಬಾ ಕೇರಾಗಿ ನೋಡ್ಕೊತಾರೆ, ನನಗಿಂತನೂ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಗೈಸ್, ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಮಣ್ಣಿಗೆ ಕೋಕೋಪೀಟ್ನ ಮಿಕ್ಸ್ ಮಾಡಾಯಿತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಣ್ಣು ಅಂತ ಹೇಳಿ. ಅದರಲ್ಲೂ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅವ್ನು ತೆಗ್ದಾಕ್ತಿದ್ದಾನೆ. ತುಂಬ ಚೆನ್ನಾಗಿದೆ ಮಣ್ಣು, ಸಖತ್ತಾಗಿ ಬರುತ್ತೆ ಈ ಮಣ್ಣಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಈಗ ಪಾಟ್ಗಳನ್ನ ಫಿಲ್ ಮಾಡ್ಕೊಳ್ಳೋಣ. ಈಗ ಪಾಟಿಗೆ ಮಣ್ಣು ಹಾಕೋತಾ ಇದೀನಿ ನೋಡ್ಕೊಂಡು. ಇವಾಗ ಒಂದೊಂದೇ ಪಾಟ್ಗೆ ಮಣ್ಣು ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಇಟ್ಕೊತಾ ಇದೀವಿ. ನೆಕ್ಸ್ಟು ಗಿಡಗಳನ್ನ ನಾವು ಹಾಕ್ತೀವಿ. ಗಿಡಗಳಿರ್ಬೋದು, ಸೀಡ್ಸ್ಗಳಿರ್ಬೋದು, ಈ ಥರದ್ದೆಲ್ಲನ ಹಾಕ್ತೀವಿ. ಈಗ ಒಂದೊಂದು ಪಾಟ್ಗಳಿಗೂ ಕೂಡ ಮಣ್ಣನ್ನು ಫಿಲ್ ಮಾಡಿ ಬೇರೋ ಯಾವ ಪ್ಲೇಸಲ್ಲಿ ಇಡಬೇಕು ಅಲ್ಲಿಗೆ ಇಟ್ಬಿಡ್ತಾ ಇದ್ದಾನೆ. ಯಾಕೆಂದರೆ ತುಂಬ ವೆಯ್ಟ್ ಇರುತ್ತೆ, ಇದು ಎತ್ಕೊಂಡೋಗಿ ಇಡೋಕ್ಕಾಗಲ್ಲ. ಹಾಗಾಗಿ ಅವ್ನು ಇಟ್ಬಿಡ್ತೀನಿ ಅಂತ ಹೇಳಿ ಇಡ್ತಿದ್ದಾನೆ. ಒಂದು ಪಾಟ್ ರೆಡಿ ಆಗಿದೆ. ಒಂದೊಂದು ಪಾಟಿಗೆ ಹಾಕಿ. 10 ಮಾಡ್ಬೋದು ಕೆಲಸ. ನನ್ನ ಮಗನೇ ಮಾಡಬೇಗ, ಟೈಮ್ ಇಲ್ಲ ರೀ. ಮಾಡೋದೇ ನೀಟಾಗಿ ಮಾಡು ಅಷ್ಟೇ. ಈ ಕೋಕೋಫಿಟ್ಟೆಲ್ಲ ಮಿಕ್ಸ್ ಮಾಡಿದ್ಯಲ್ಲ ಇನ್ನೇನು, ಇನ್ನು ಸ್ವಲ್ಪ ಹಾಕ್ಬಿಡು ಅದಕ್ಕೆ ಜ್ವರ ಆಯ್ತು. ಇನ್ನು ಸ್ವಲ್ಪ ಹಾಕು, ಮಿಕ್ಸ್ ಮಾಡಿದ್ಯಲ್ವಾ, ಇನ್ನು ಸ್ವಲ್ಪ ಸಾಕು. ಬಣ್ಣಂತೂ ಸಕ್ಕದಾಗಿ ಸಿಕ್ಕೈತೆ ಸರ್ ಅಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲ ಪಾಟ್ಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಹಾಕಿದ್ರೆ ಇನ್ನು 3 ಪಾಟ್ಗಳಿರುತ್ತೆ, ಎಲ್ಲದಕ್ಕೂ ಆಗುತ್ತೆ. ಅದ್ರಲ್ಲಿ ಎತ್ಕೊಂಡೋಗಿ ಅಲ್ಲೇ ಇಟ್ಬಿಟ್ಟು ಆಮೇಲೆ ಸುರಿದು ಬೇರೆ ಇಲ್ಲ ಹಿಂಸೆ ಆಗುತ್ತೆ ನಿಂಗೆ. ಮಾಡಪ್ಪ, ಸಾಕು ಬಿಡು ಸಾಕು ಬಿಡು ಸಾಕು ಕಣ. ಗಿಡ ಹಾಕೋಕ್ಕೆ ಎಲ್ಲ ಇನ್ನು ಜಾಸ್ತಿ ಆಯಿತು ನೋಡಿ, ಸುಮ್ಮನೆ ಜಾಸ್ತಿ ಆಯಿತು ಸೀರಿಯಸ್ಲಿ. ಸಾಕು ಸಾಕು. ಶಾಕ್ ಕೊಡ್ತೀರ ನೀನು. ಈಗ ಕರೆಕ್ಟಾಗಿ 3:45. ಮೊನ್ನೆದು 4:45 ಬಿಡೋದು. ನೀನು ಹೊಸ ಅಂಗಡಿ ಹತ್ರ ಬಿಟ್ಬಿಡ್ತೀನಿ, ಅಲ್ಲಿಂದ ಈ ಉದ್ದ ಪೋಟು ಚಿಕ್ಕದು ಇದೊಂದು ಇತ್ತು ಬ್ಯಾಲೆನ್ಸು, ಅದನ್ನು ಫಿಲ್ ಮಾಡಿಬಿಟ್ಟು ಇವೆರಡು ಫಿಲ್ ಮಾಡಿಬಿಟ್ರೆ ಮುಗೀತು ಗೈಸ್. ಸದ್ಯಕ್ಕೆ ಮುಗೀತು. ನೋಡೋಣ, ಇನ್ನೂ ಆಸೆ ಇದೆ ಇಲ್ಲೆಲ್ಲ ಇಡಬೇಕು ಅಂತ. ಇಷ್ಟು ಮಾತ್ರ ಇಟ್ಟಿದ್ದೀವಿ, ಇಲ್ಲಿ ಇಲ್ಲಿ ಅಲ್ಲಿ ಅಂದಮೇಲೆ
ಅದಕ್ಕಿಂತ ಸ್ವಲ್ಪ ತಗೊಂಡೋಗಿ ಹಾಕಿವಂತೆ ಆಮೇಲೆ ಫಸ್ಟ್ 2 ಫಿಲ್ ಮಾಡಿಬಿಡು. ಒಟ್ಟಿಗೆ 2 ನಡಿ ಅಂತ ಹೇಳಿದ್ನಾ? 2 ನಡಿ ಹಾಂ ಅಂತ ಅಂದ್ರು. ಕ್ಯಾಪ್ಸಿಕಮ್ಮು. ಇವೆಲ್ಲ ಏನು ಗೊತ್ತಾ, ಕೊತ್ತಂಬರಿ ಸೀಡ್ಸು ಇದೆಲ್ಲ ಹಾಕಕ್ಕಿದು ದೊಡ್ಡದು ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ, ಮೆಂತ್ಯ, ಈ ಥರ ಸೀಡ್ಸ್ಗಳನ್ನ ಹಾಕೋದು ಚಿಕ್ಕ ಚಿಕ್ಕದು ಬರುತ್ತಲ್ಲ ಸೊಪ್ಪುಗಳು. ಗೈಸ್ ಇದಂತೂ ಒಂಥರ ತುಂಬ ಖುಷಿ ಆಯಿತು ನನಗೆ. ಸೀರಿಯಸ್ಲಿ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಭೂಮಿ ಫಸ್ಟ್ ತರಿಸಿದಾಗ ಗೊತ್ತಾಯ್ತು ನನಗೆ ಚೆನ್ನಾಗಿದೆ ಅಂತ ಹೇಳಿ, ಹಂಗಾಗಿ ನಾನು ತರಿಸ್ಕೊಂಡೆ. ಅಂದರೆ ನೋಡಿದ್ದೆ ನಾನು ಆ್ಯಕ್ಚುಲಿ ಚೆನ್ನಾಗಿರುತ್ತಾ ಏನೋ ಅನ್ನೋ ಡೌಟಲ್ಲೇ ಇದ್ದೆ. ಬಟ್ ನೋಡಿ ಸಕ್ಕದಾಗಿದೆ. ಒಳಗಡೆ ಒಂದು ಹೋಲು ಕೊಟ್ಟಿದ್ದಾರೆ ನೀರು ಹೋಗ್ಲಿಕ್ಕೆ, ಒಂದು 2-3 ಕಡೆ ಒಂಥರ ಚೆನ್ನಾಗಿದೆ. ಮಣ್ಣೆಲ್ಲ ಫಿಲ್ ಮಾಡಿದ್ಮೇಲೆ ಕ್ಲಾತಲ್ಲಿ ಸ್ಟಿಚ್ ಮಾಡಿರೋದು ಅಂತ ಅನ್ಸೋದೇ ಇಲ್ಲ. ಇದು ಪರ್ಪಲಲ್ಲಿ ಮಾಡಿರೋಂಥದ್ದು ಸಕ್ಕದಾಗಿದೆ ಸೀರಿಯಸ್ಲಿ. ಪಾಟ್ ಥರನೇ ಕಾಣುತ್ತೆ, ನಾರ್ಮಲ್ ಫೈಬರ್ ಪ್ಲಾಟ್ ಥರನೇ ಫೈಬರ್ ಪ್ಲಾಟ್ ಥರನೇ ಕಾಣುತ್ತೆ. ಇದು ಫಿಲ್ ಆಯಿತು ಪಾಟ್. ಬೇಗ 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 ಈಗ ಗಿಡಗಳು ಹಾಕ್ಬಿಡೋಣ. ಇದನ್ನ ಇಷ್ಟು ಮಣ್ಣೆ ಸೇಕ್ ಮನ್ಸಾಯ್ತಲ್ಲ, ಈಗ ಚೀಲಕ್ಕೆ ತುಂಬಿಟ್ಬಿಡು. ಚೀಲ ತುಂಬಿಡ್ತೀನಿ. ಕಲ್ಗಳನ್ನ ಗೋರಾಕ್ಬಿಡು ಹಂಗೆ ಮೇಲೆ. ಬಾಯಿಗ ಇವಾಗ ಗೈಸ್ ಈಗ ಸೇವಂತಿ ಗಿಡನ ನೆಡ್ತಾ ಇದೀವಿ. ಒಂಚೂರು ದಾಸವಾಳನ ಬಿಡಿಸ್ಬಿಟ್ಟ ನೆಡಷ್ಟೊತ್ತಿಗೆ. ಬಿದ್ದಿದ್ದು ನಾನು ಬಿಡಿಸಿದ್ನ, ಗಾಳಿ ಬಿತ್ತು. ಅದಕ್ಕೆ ಸೇವಂತಿಗೆ ಗಿಡ ಇತ್ತು 2, ಅದನ್ನ ಹಾಕ್ತಾ ಇದೀವಿ. ತಟ್ಟಬಾರ್ದು ಬೇರೋ, ಹಿಂಗೆ ಮಾಡಬೇಕು. ಸುತ್ತ ಮಣ್ಣು ಕೂರಿಸಿದ್ದು ಫುಲ್ಲು ಹೋಲ್ ಮಾಡಿ ಇನ್ನು ಸ್ವಲ್ಪ ಅಗ್ಲಾಗಿ ಒಳಗಡೆ. ಹಾಕು, ಪ್ರೆಸ್ ಮಾಡು. ಆಮೇಲೆ ಸುತ್ತ ಹಿಂಗೆ ಮಾಡು. ಅಷ್ಟೇ, ಸುತ್ತ ಹಿಂಗೆ ಮಾಡಿಬಿಡು ಅಷ್ಟೇ. ಹತ್ರ ಆಯ್ತಾ? ಕೊತ್ತಂಬರಿ ಬೀಜನ ಹಾಕೋಕ್ಕಿಂತ ಮುಂಚೆ ಉಂಡೆ ಇರುವಂಥ ಕೊತ್ತಂಬರಿ ಬೀಜನ ಮನೆಯಲ್ಲೇ ಇರುತ್ತಲ್ಲ ಅದೇ ಹಾಕ್ಕೊಂಡ್ರೆ ಸಾಕು. ಅದನ್ನು ಈ ಥರ ಸ್ವಲ್ಪ ಹೊಡೆದು ಅದು ಹಾಫ್ ಆದಾಗ ಪೀಸ್ ಆದಮೇಲೆ ಈ ಥರ ಹಾಕ್ಕೊಬೇಕಾಗತ್ತೆ. ಈ ಥರ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಮಣ್ಣು ಹಾಕ್ಕೊಬೇಕಾಗತ್ತೆ ಅಷ್ಟೇ. ತುಂಬ ನೀಟಾಗಿ ಬರುತ್ತೆ. ನಾವು ಎಷ್ಟು ಹಾಕ್ಕೊತೀವಿ ಅಷ್ಟು ನೀಟಾಗಿ ಬರುತ್ತೆ, ಎಷ್ಟು ನೀಟಾಗಿ ಹಾಕ್ಕೊತೀವಿ ಅಷ್ಟು ನೀಟಾಗಿ ಬರುತ್ತೆ. ಹಾಗೆ ನಾನು ಮೆಂತ್ಯನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಮಣ್ಣು ಫಸ್ಟು ಹಾಕ್ಬಿಟ್ಟು ಇದಕ್ಕೆಲ್ಲ ಮಣ್ಣು ಹಾಕಿ ಕ್ಲಿಯರ್ ಮಾಡಿಬಿಡ್ತೀನಿ. ಮೇಲಿಂದ ಮಣ್ಣು ಹಾಕಬೇಕು ಸ್ವಲ್ಪ, ಆನಂತರ ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಸ್ಪ್ರೇ ಥರ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಗೈಸ್ ಇದನ್ನು ಮುನ್ನಿನೇ ಹಾಕಿದ್ಲು ನಾನು ಹಾಕ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಪಾಟ್ಗೆ ಮೆಂತ್ಯ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ಅದಕ್ಕೆ ಮೆಂತ್ಯ ಹಾಕೋಣ. ಕೊತ್ತಂಬರಿ ಏನಕ್ಕೆ ಅಂದರೆ ಗೈಸ್ ನಮಗೆ ತರ್ಬೋದು ಅರ್ಜೆಂಟಿಗೆ. ನಮಗೆ ಮನೇಲಿ ಏನಾದರೂ ಮಾಡಬೇಕಿದ್ರೆ ಅರ್ಜೆಂಟಿಗೆ ನಮಗೆ ಕೊತ್ತಂಬರಿ ಸಿಗೋಲ್ಲ ಅಂತ ಟೈಮಲ್ಲಿ ಈ ಥರದ್ದೆಲ್ಲ ಹಾಕ್ಕೊಂಡಿದ್ರೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ನಾವು ಅಂಗಡಿ ಕಳ್ಸೋಕ್ಕಾಗಲ್ಲ ಅಥವಾ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಸಿಂಪಲಾಗಿ ಈ ಥರ ಹಾಕ್ಕೊಂಡಿದ್ರೆ ನಮ್ಗೆ ಏನು ಬೇಕೋ ಅದನ್ನು ಆರ್ಗ್ಯಾನಿಕ್ಕಾಗಿ ನಾವೇ ಬೆಳ್ಕೊಬೋದು. ಇದಕ್ಕೆ ನಾನು ಮೆಂತ್ಯ ಹಾಕಿಸ್ತಾ ಇದ್ದೀನಿ. ನಾನು ಮುನ್ನಿಕಾಯಲ್ಲೇ ಹಾಕ್ಸೋಣ ಅಂತೇಳಿ ಮೆಂತ್ಯ ಹಾಕಿಸ್ತಾ ಇದ್ದೀನಿ. ಇದ್ರ ಮೇಲೂ ಅಷ್ಟೇ ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ಮಣ್ಣನ್ನು ಕೆರೆದು ನಾವು ಎತ್ತಿಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣನ್ನು ಸ್ವಲ್ಪನೇ ಹಾಕ್ಕೊಬೇಕಾಗತ್ತೆ. ಆಮೇಲೆ ನೀರನ್ನ ಸ್ಪ್ರೇ ಮಾಡಬೇಕಾಗತ್ತೆ. ನೀರನ್ನ ನಾವು ಗಿಡಕ್ಕೆ ಕೂದಂಗೆ ಇದು ಕುಯ್ಯಬಾರ್ದು, ಸ್ವಲ್ಪನೇ ಹನಿಯನ್ನು ಹಾಕ್ಕೊಬೇಕು. ಯಾಕೆಂದರೆ ಅದು ಸೀಡ್ಸ್ ಆಗಿರೋದ್ರಿಂದ ನಾವು ಜಗ್ಗಲ್ಲಿ ಹಾಗೆ ಉಯ್ಯಬಾರ್ದು, ಸ್ವಲ್ಪನೇ ಸ್ಪ್ರೇ ಮಾಡೋ ಥರ ಹನಿಗಳಲ್ಲಿ ಹಾಕ್ಕೊಬೇಕಾಗತ್ತೆ. ಆಗ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಇದೇ ಥರ ನೀವು ಕೂಡ ನಾನೇನು ಮಾಡ್ತಿದ್ದೀನಿ ಅದೇ ಥರ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಂದಮೇಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಹಾಗಲಕಾಯಿ ಸೀಡ್ಸು ಮತ್ತು ಬೆಂಡೆಕಾಯಿ ಸೀಡ್ಸ್ ಇದನ್ನೆಲ್ಲ ನಾನು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಗೈಸ್ ನಾನು ಇವಾಗ ಹಾಗಲಕಾಯಿ ಸೀಡ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ. ಹಾಗಲಕಾಯಿ ಸೀಡ್ಸು ಒಂದು 4 to 5ನ ಈ ಥರ ಒಂದೊಂದು ಕಡೆಗೆ ಒಂದೊಂದು ಹಾಕ್ತಾಯಿದ್ದೀನಿ. ಈ ಥರ ಹಾಗಲಕಾಯಿ ಸೀಡ್ಸ್ನ ಹಾಕಿದ್ದೀನಿ. ನೆಕ್ಸ್ಟು ಏನಿದೆ? ನೆಕ್ಸ್ಟು ಇದಕ್ಕೆ ಬೆಂಡೆಕಾಯಿ ಹಾಕ್ತೀರಾ?
ಎಷ್ಟೈತೆ? 4. ಅಷ್ಟೇ ಇರುತ್ತಾ? ಇಲ್ವಾ? ಇನ್ನೂ 2 ಐತಿ. ಹಾಂ 2 ಐತಿ. ಈ ಸಿಲಿಗೆ ನಾನು ಬೆಂಡೆಕಾಯಿ ಸೀಡ್ಸ್ನ ಹಾಕ್ತಿದ್ದೀನಿ. ನೋಡೋಣ ಯಾವುದೆಲ್ಲ ಬರುತ್ತೆ. ಊಟಿ ಕ್ಯಾರೆಟ್ಟು, ಊಟಿ ಸ್ಪೆಷಲ್ ರೆಡ್ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಸೀಡ್ಸ್ ಇದನ್ನು ಜೀರಿಗೆ ಥರ ಇದೆ ಕಂದ. ಅದು ಹಂಗೆ ಇರೋದು. ಹಾಂ ಅದು ಹಂಗೆ ಇರೋದು. ಈ ಥರ ಹಾಕಿದ್ದೀನಿ. ಈ ಥರ ಮಾತ್ರ ಹಾಕಬೇಕು, ಏಕೆಂದರೆ ಜಾಸ್ತಿ ಹಾಕ್ಬಾರ್ದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏಕೆಂದರೆ ಸಿಟಿಯಲ್ಲಿ ಇರೋವಂಥವ್ರಿಗೆ ಪಾಟಲ್ಲಿ ಈ ಥರ ಆರ್ಗ್ಯಾನಿಕ್ ಆಗಿ ತರಕಾರಿ ಹಾಗೂ ಸೊಪ್ಪುಗಳನ್ನ ಬೆಳ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು, ಹೆಲ್ದಿ ಅಂತಲೂ ಕೂಡ ಹೇಳ್ಬೋದು. ಈ ಥರ ನೀವು ಕೂಡ ಮಾಡಿ. ನಾವು ಮಾಡಿರೋವಂಥ ಒಂದು ಟೆಕ್ನಿಕ್ ಇರ್ಬೋದು ಅಥವಾ ನಾವು ಮಾಡಿರೋವಂಥ ಒಂದು ರೀತಿ ಇರ್ಬೋದು, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿ ದಯವಿಟ್ಟು. ನೆಕ್ಸ್ಟ್ ನಮ್ಮ ವಿಡಿಯೋನ ನೀವು ನೋಡಬೇಕು ಅಂದರೆ, ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.